ನೆನ್ನೆ ಒಂದು ಸುದ್ದಿ ಮಾಡಿದ್ವಿ, ಕಸ ಕಂಟಕದಿಂದ ಕಂಗಾಲಾಗಿದ್ದರು ಮಲೆನಾಡ ಜನ. ವಿಷ ನೀರು ಸೇರ್ತಾ ಇತ್ತು ತುಂಗಾ ಜಲಾಶಯಕ್ಕೆ. ತುಂಗಾ ಜಲಾಶಯಕ್ಕೆ ಎಂಥ ನೀರು ಸೇರ್ತಾ ಇತ್ತು ಅಂತಂದರೆ, ಕಸ ಕಂಟಕದಿಂದ ಕಂಗಾಲಾಗಿದ್ದರು ಮಲೆನಾಡ ಜನ. ವಿಷ ನೀರು ಸೇರ್ತಾ ಇತ್ತು ತುಂಗಾ ಜಲಾಶಯಕ್ಕೆ. ಸೂಪರ್ 3 ಮತ್ತು ಬಿಗ್ ಮಾರ್ನಿಂಗ್ ಇದರ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿದ್ವಿ. ನೋಡಿ, ನೆನ್ನೆ ಒಂದು ದೃಶ್ಯ ತೋರಿಸಿದ್ವಿ. ನೀವು ಯಾವುದೇ ನೀರನ್ನು ನೀವು ಕೆರೆಗೆಲ್ಲ ಬಿಡೋಂಗಿಲ್ಲ. ಒಂದು ಕಾನೂನು ಇದೆ ಅದು. ಆಮೇಲೆ ಕೆರೆಗೆ ಬಿಡೋಂಗಿಲ್ಲ, ಆಮೇಲೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕು, ಗುಂಡಿ ತೋಡಬೇಕು, ಹಿಂಗೆಲ್ಲ ಇದೆ. ದೊಡ್ಡ ಕಾರ್ಖಾನೆ ಮತ್ತೊಂದು ಹಂಗೆಲ್ಲ ಡೈರೆಕ್ಟಾಗಿ ಬಿಡೋಂಗಿಲ್ಲ. ಸಮುದ್ರಕ್ಕಾಗಲಿ ಮತ್ತೊಂದಾಗಲಿ ಸಮುದ್ರದ ಕೆಲವು ಐಡಿಯಾ ಸಿಗಲ್ಲ. ಆದರೆ ಕೆರೆ ನಮ್ಗೆ ಗೊತ್ತಿದೆ. ನಾವು ಆ ಕೆರೆಗೆ ನಾವೇ ವಿಷ, ದೃಶ್ಯ ಹಾಕಿ ಸ್ವಲ್ಪ ಸೈಡಲ್ಲಿ, ಆ ದೃಶ್ಯವನ್ನು ಸೈಡ್ಗೆ ಹಾಕಿಬಿಟ್ಟು ನೋಡಿ, ಈ ಥರ ಇದೊಂದು ಕೆರೆ. ಇಲ್ಲಿಗೆ ವಿಷಾನಿಲ ಸೇರಿ 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 ಆ ಕೆರೆ ಜೀವಂತ ನೀರು ಕುಡಿಯುವ ತುಂಗಾ ನದಿ ಸರ್ ಇದು. ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗೋದು. ನೆನ್ನೆ ಏನಾಯಿತು, ಈ ಸುದ್ದಿ ಪ್ರಸಾರ ಮಾಡಿದ್ವಿ. ಕೆಮಿಕಲ್ ಯುಕ್ತ ಆಗೋಗಿತ್ತು ನೋಡಿ, ಅಲ್ಲಿಂದ ಡೈರೆಕ್ಟಾಗಿ ಕೆರೆಗೆ. ನೋಡಿ ಹೆಂಗಿದೆ ಕೆರೆ. ನೆನ್ನೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಯಾರು ನಮ್ಮ ವರದಿಗೆ ಕ್ಯಾರೇ ಮಾಡಲಿಲ್ಲ. ನಮ್ಗೆ ಗೊತ್ತಿತ್ತು ಇದನ್ನು ಯಾರು ಕ್ಯಾರ್ ಮಾಡಲ್ಲ. ಓ, ಹಿಂದೂ, ಇನ್ನೊಂದು ಮುಸ್ಲಿಮು, ಅಬ್ಬಬ್ಬಬ್ಬ ರಾಜಕಾರಣಿಗಳು ಲೈನ್ ಹಿಡ್ಕೊಂಬರ್ತಾರೆ. ರಾಜಕಾರಣಿಗಳು ಹಿಂದೂ ಮುಸ್ಲಿಂ ಗಲಾಟೆ ಸಿಗಲಿ, ಅಯ್ಯಪ್ಪ. ಈ ಹಿಂದೂ ಮುಸ್ಲಿಂ ಗಲಾಟೆ ಮಾಡಬೇಕಾದ್ರೂ ಕೂಡ, ಹಿಂದೂ ಮುಸ್ಲಿಂ ಗಲಾಟೆ, ಹಿಂದೂ ಒಂದು ಕಡೆ ಮುಸ್ಲಿಂ ಒಂದು ಕಡೆ ಗಲಾಟೆ ಮಾಡಬೇಕಾದ್ರೂ ಕೂಡ, ಗಲಾಟೆ ಎಲ್ಲ ಆದ ನಂತರ ಕುಡಿಯೋಕ್ಕೆ ನೀರೇ ಬೇಕು. ಬಿಸ್ಲರಿ ಮತ್ತೊಂದು ನೀರಲ್ಲಿ ಅಲ್ಲಿ ಬರೋದಿಲ್ಲ. ಹಿಂದೂ ಕುಡಿಯೋಂಗಿಲ್ಲ, ಮುಸ್ಲಿಂ ಕುಡಿಯೋಂಗಿಲ್ಲ, ಲಿಂಗಾಯತ ಹಂಗೇನಿಲ್ಲ, ಎಲ್ಲರೂ ಕುಡಿಲೇಬೇಕು, ಎಲ್ಲರ ಜಠರಕ್ಕೂ ಹೋಗುತ್ತೆ. ಅದೇ ನೀರನ್ನು ಕಲುಷಿತ ಮಾಡಿಟ್ಟಿದ್ದಾರೆ. ನೀವು ಜಗಳಾಡೋಕ್ಕಾದ್ರೂ ಈ ನೀರು ಬೇಕಿತ್ತಲ್ಲ. ಇದರ ಬಗ್ಗೆ ಯಾರು ಕೇರ್ ಮಾಡಲಿಲ್ಲ. ನಮ್ಮ ವರದಿಗೆ ಏನೋ ಮಾಡ್ತಾರೆ ಹೋಗ್ತಾರೆ, ಆಹಾ ಹಂಗೆಲ್ಲ ಅಷ್ಟು ಈಸಿ ಅಲ್ವಲ್ಲ. ಮತ್ತೆ ಎತ್ಕೊಂಡ್ವಿ. ಇವತ್ತು ಬೆಳಗ್ಗೆ ಬಿಗ್ ಮಾರ್ನಿಂಗಲ್ಲೂ ಎತ್ಕೊಂಡ್ವಿ. ಯಾವಾಗ ಮತ್ತೆ ಸುದ್ದಿ ಪ್ರಸಾರವಾಯಿತೋ, ಸಂಬಂಧಪಟ್ಟವ್ರಿಗೆ ಗೊತ್ತಾಯಿತು ಇದು ಬುಡಕ್ಕೆ ಬೆಂಕಿ ಹತ್ತತ್ತೆ. ಏನಾಯಿತು ಆಮೇಲೆ ಈ ಸುದ್ದಿ ತೋರಿಸಿದಾಗ? ನೆನ್ನೆ ಏನು ತೋರಿಸಿದ್ವಿ, ಈಗ ಅಲ್ಲಿ ಏನಾಗ್ತಾ ಇದೆ, ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಿನಾಂಕ 7/11/2024, ಸಮಯ ಮಧ್ಯಾಹ್ನ 12:15. ತುಂಗಾ ನದಿ ಸೇರ್ತಾ ಇತ್ತು ತ್ಯಾಜ್ಯದ ವಿಷ ನೀರು. ಕಸ ತರ್ತಾರೆ, ತಗೊಂಡು ಬಂದು ಈ ಡಂಪಿಂಗ್ ಯಾರ್ಡಲ್ಲಿ ಡಂಪ್ ಮಾಡ್ತಾರೆ. ಇದಾದ್ಮೇಲೆ ಈಗ ಸೊಳ್ಳೆಗಳು ಜಾಸ್ತಿ ಆಗಿದ್ದಾವೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿದೆ, ರಿಪಬ್ಲಿಕ್ ಕನ್ನಡ ಈ ನೆಲ ಜಲ ಜನರ ಸಂಕಷ್ಟಕ್ಕೆ ಯಾವಾಗಲೂ ಸಾಥ್ ನೀಡುತ್ತೆ. ಈಗಾಗಲೇ ತುಂಗಾ ಅಭಿಯಾನ ನಡೆಸಿ ಜನರಿಂದ ಮೆಚ್ಚುಗೆ ಗಳಿಸಿತ್ತು. ಒಂದು ಮಾತಿದೆ, ತುಂಗಾಪಾನಂ ಗಂಗಾ ಸ್ನಾನಂ. ಆದ್ರೆ ಇದೀಗ ತುಂಗಾ ನದಿಗೆ ಭಾರಿ ದೊಡ್ಡ ಗಂಡಾಂತರ ಬರೋ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಶಿವಮೊಗ್ಗ ಜಿಲ್ಲೆಯ ಹೊರವಲಯದ ಅನುಪಿನಕಟ್ಟೆ ಬಳಿ ಇರುವ ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ. ಮುನ್ಸಿಪಲ್ ಫ್ಯಾಕ್ಟರಿಯಿಂದ ಬರೋದು. ಒಳಗಡೆ ಕಸ ವಿಲೇವಾರಿ ಘಟಕ ಇದೆಯಲ್ಲ, ಅಲ್ಲಿಂದ ಈ ತರ ಬರುತ್ತೆ ಡೈಲಿ. ಇದು ಮಳೆ ಬಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಮಳೆ ಇಲ್ಲ ಅಂದ್ರೆ ಇಷ್ಟು ಪ್ರಮಾಣ ಡೈಲಿ 360 ವರ್ಷ ಪೂರ್ತಿ ಹರಿತಾ ಇರುತ್ತೆ. ಇದು ಹೋಗಿ ನಮ್ಮ ಬಾರೆಹಳ್ಳ ಅಂತಿದೆ, ಅಲ್ಲಿ ಹೋಗಿ ಸೇರಿ ಅಲ್ಲಿಂದ ತುಂಗಾ ನದಿಗೆ ಸೇರುತ್ತೆ. ಬಾರೆಹಳ್ಳಕ್ಕೆ ಹೋಗಿ ಸೇರುತ್ತೀವಿ, ಹಳ್ಳಕ್ಕೆ. ಅಲ್ಲಿಂದ ತುಂಗಾ ನದಿಗೆ ಹೋಗಿ ಸೇರುತ್ತೀವಿ. ಈ ಲೋಕಲೈಟ್ಸ್ ನಮಗೆ ಗೊತ್ತಿಲ್ವ ಇದು ಯಾವ ನೀರು, ತುಂಗಾ ನದಿಗೆ ವಿಷ ನೀರು. ಅವತ್ತು ತುಂಗೆ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಯಾವನಾದರೂ ಒಬ್ಬ ರಾಜಕಾರಣಿ, BJP ಅವನೋ, ಕಾಂಗ್ರೆಸ್ ಅವನೋ, JDS ಅವನೋ, ಇದಪ್ಪ ನಮಗೆ ಬೇಕಿರೋದು. ಸೂಪರ್ 3ಗೆ ಬಿಗ್ ಮಾರ್ನಿಂಗ್ ಸಾಥ್. ಈ ವಿಷಕಾರಿ ನೀರು ಕೆರೆ ಹಳ್ಳ ಕೊಳ್ಳಗಳಿಗೆ ಹರಿತಾ ಇತ್ತು. ಈ ಪಾಯ್ಸನ್ ನೀರು ತೋಟ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನೇ ನಾಶ ಮಾಡ್ತಿತ್ತು. ಪ್ರಾಣಿ ಪಕ್ಷಿಗಳಿಗೂ ಕಂಟಕ ಆಗ್ತಿದೆ. ಸೂಪರ್ 3 ಹಾಗೂ ಬಿಗ್ ಮಾರ್ನಿಂಗ್ ನಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಅಲ್ಲಿ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತಂದ್ವಿ. ಕವಿತಾ ಯೋಗಪ್ಪನವರ ಪಾಲಿಕೆ ಆಯುಕ್ತರು ಅವ್ರು ಹೇಳಿದ್ರಂತ, ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಅವರಿಗೆ ಸಮಸ್ಯೆ ಯಾವಾಗ ಆಗಬೇಕು, ತಿಂಗಳ ಎಂಡಿಗೆ ಅವರ ಅಕೌಂಟ್ಗೆ ನಮ್ಮ ತೆರಿಗೆ ದುಡ್ಡು ಟಿಂಗ್ ಅಂತೇಳಿ ಬರುತ್ತಲ್ಲ, ಆ ಸೌಂಡ್ ಹೋಗ್ಬೇಕು. ಆಗ ಗೊತ್ತಾಗುತ್ತೆ ಸಮಸ್ಯೆ ಇದೆ ಅಂತೇಳಿ ಬರ್ತಾರೆ. ಮಾಡಿಸ್ತೀನಿ. ಭೀಮಾ ನಾಯ್ಕ್ ನಾಳೆ 9 ಗಂಟೆಗೆ ಕೂಡ ರೆಡಿಯಾಗಿರಿ, ನಾನು ಮಾತಾಡ್ತೀನಿ. ಅದರ ಬಗ್ಗೆ ಒಂದು ಸ್ಟೋರಿ ಮಾಡೋಣ.
ಸೂಪರ್ 3 ಬಿಗ್ ಮಾರ್ನಿಂಗ್ ಮುಂದೇನಾಯ್ತು? ಈ ಸುದ್ದಿ ನಿನ್ನೆ ಸೂಪರ್ 3ಯಲ್ಲಿ ಪ್ರಸಾರ ಆಯ್ತು. ಮುಂದೇನಾಯ್ತು ಹೇಳ್ತೀವಿ ಇವತ್ತಿನ ಸೂಪರ್ 3ಯಲ್ಲಿ. ಪಾಯ್ಸನ್ ನೀರು ಸುದ್ದಿ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಪಾಲಿಕೆ. ಯಾವಾಗ ಸೂಪರ್ 3 ಬಿಗ್ ಮಾರ್ನಿಂಗ್ ಕಸ ಕಂಟಕದ ವಿರುದ್ಧ ಸಮರ ಸಾರಿತು, ಅಧಿಕಾರಿಗಳು ಎಚ್ಚೆತ್ತರು. ಸುದ್ದಿ ಬಿತ್ತರ ಆಗ್ತಿದ್ದಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಎಚ್ಚೆತ್ಕೊಂಡ್ರು. ಮುಂದೇನಾಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1, ಮಹಾನಗರ ಪಾಲಿಕೆ ಟೀಮ್ ಎಂಟ್ರಿ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕಮಿಷನರ್ ಕವಿತಾ ಯೋಗಪ್ಪನವರ್ ಅಂಡ್ ಟೀಮ್ ಎಂಟ್ರಿ ಕೊಟ್ಟಿತ್ತು. ಬರಬೇಕಾದ್ರೆ ಅಧಿಕಾರಿಗಳೇ ಮಾಸ್ಕ್ ಹಾಕೊಂಡು ಬಂದಿದ್ರು. ದೃಶ್ಯ 2, ಕಸ ವಿಷ ನೀರು ಕಂಡು ದಂಗು. ಅಧಿಕಾರಿಗಳು ಬೆಟ್ಟದಂತ ಕಸ ಹಾಗೂ ತ್ಯಾಜ್ಯ ನೀರು ಕಂಡು ದಂಗಾಗಿ ಹೋಗಿದ್ರು. ತ್ಯಾಜ್ಯ ಘಟಕದ ಒಂದು ಸುತ್ತು ರೌಂಡ್ ಹಾಕಿ ಪರಿಶೀಲನೆ ನಡೆಸಿದ್ರು. ಡೈವರ್ಟ್ ಮಾಡ್ಬೇಕು ಈಗ ಇಮಿಡಿಯೇಟ್ಲಿ. ಪಾಪ ಅವ್ರಿಗೆ ನಾವು ಜಾಗ ಕೊಟ್ಟಿದ್ದಾರೆ, ಅವ್ರ ಜೊತೆ ಸ್ಪಂದಿಸ್ಬೇಕಾಗುತ್ತೆ ನಾವು. ಅವ್ರಿಗೆ ತೊಂದರೆ ಕೊಡೋದಲ್ಲ. ಆಮೇಲೆ ಕಾಂಪೌಂಡ್ ಎಲ್ಲ ಕಟ್ಟಿಸ್ಕೊಟ್ಟಿದೀವಲ್ವಾ ನೀಟಾಗಿ. ಅದೇ ಮಳೆಗೆ ಬಿದ್ದದ ಮೇಡಮ್ ನಾವು ಮಾಡ್ತೀವಿ. ಈಗ ನೀವು ಇಮಿಡಿಯೇಟ್ಲಿ ಕಾಯ್ಲಿಕ್ಕೆ ಏನಿದೆ ಅದರಲ್ಲಿ ಇಶ್ಯೂ ಆಗೋವರೆಗೂ ನೀವು ವೇಟ್ ಮಾಡಬೇಕಾ? ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸರಿ ಅಲ್ವೇ ಅಲ್ಲ, ನಾಟ್ ರೈಟ್. ಇಮಿಡಿಯೇಟ್ ಮಾಡ್ಕೊಳ್ಳಿ. ಅದು ಇದನ್ನು ಕ್ಲೋಸ್ ಮಾಡ್ಬಿಡಿ ಇಮಿಡಿಯೇಟ್. ಇಲ್ಲೇ ಒಂದು ಸಂಪ್ ಮಾಡಿ ಒಂದು ಡ್ರಾಪ್ ನೀರು ಇಲ್ಲಿಂದ ಆಚೆ ಹೋಗ್ಬಾರ್ದು. ಇಲ್ಲೇ ಪಾಂಡ್ ಮಾಡ್ಕೊಳ್ಳಿ, ಇದನ್ನ ಪಂಪಿಂಗ್ ಮಾಡ್ಕೊಳ್ಳಿ. ದೃಶ್ಯ 3, ಜೆಸಿಬಿಗಳ ಆಗಮನ. ಹೇಗಾದ್ರೂ ಮಾಡಿ ತ್ಯಾಜ್ಯದ ನೀರು ತಕ್ಷಣವೇ ನಿಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಜೆಸಿಬಿಗಳನ್ನ ಕರೆಸಿಕೊಳ್ಳಲಾಯಿತು. ದೃಶ್ಯ 4, ಜೆಸಿಬಿಗಳಿಂದ ಕೆಲಸ ಶುರು. ತಕ್ಷಣವೇ ತ್ಯಾಜ್ಯದ ವಿಷ ನೀರು ಹೊರಹೋಗದಂತೆ ಜೆಸಿಬಿಗಳು ಅಖಾಡಕ್ಕೆ ಇಳಿದ್ವು. ತಾತ್ಕಾಲಿಕವಾಗಿ ಮಣ್ಣನ್ನ ಹಾಕಿ ಅಡ್ಡ ಮಾಡಲಾಯಿತು. ದೃಶ್ಯ 5, ಕಂಪನಿ ಲೈಸೆನ್ಸ್ ರದ್ದು ಮಾಡೋ ಎಚ್ಚರಿಕೆ. ಆದಷ್ಟು ಬೇಗ ನೀರು ಹೋಗದಂತೆ ತಡೆಗೋಡೆ ನಿರ್ಮಾಣ ಮಾಡಿ, ಶುದ್ಧೀಕರಣ ಘಟಕ ರಿಪೇರಿ ಮಾಡಿ ಶುದ್ಧೀಕರಿಸಿಬಿಡಿ. ಇಲ್ದಿದ್ರೆ ಕಂಪನಿ ಪರವಾನಗಿ ಕ್ಯಾನ್ಸಲ್ ಮಾಡೋದಾಗಿ ಪಾಲಿಕೆಯವರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿ ಎಲ್ಲ ರೆಡಿ ಇದೆ ಮೇಡಮ್. ಬಿಲ್ ಮಾಡಿ ಫಿಟ್ ಮಾಡಿ ಪಂಪಿಂಗ್ ಆಗ್ತದೆ. ಇಲ್ಲಿಂದ ಒಂದು ಡ್ರಾಪ್ ನೀರು ಹೊರಗೆ ಹೋಗ್ತಾರೆ. ಸರಿ ಆಯ್ತಲ್ಲ, ಸ್ಟಾಪ್ ಮಾಡಿ ನಾಳೆ ದಿನ ವರ್ಕ್ ಸ್ಟಾರ್ಟ್ ಮಾಡಿ. ಹಾಗೆ ಒಂದು 3 ಡೇಸಲ್ಲಿ ಇದು ಕವರ್ ಆಗ್ತದೆ. 1 ವೀಕ್ ಆದ್ರೆ ಮತ್ತೆ ಹೋಗ್ಲಿಕ್ಕೆ ಬಿಡಬೇಡ್ರಿ. ಮಾಡಿ ಬಂಡ್ ಹಾಕೊಳ್ಳಿ, ಅಲ್ಲಿ ಬಂಡ್ ಹಾಕೊಳ್ಳಿ. ನೀವು ಈಗ ಪೈಪ್ ಹಾಕೊಂಡು ಪಂಪಿಂಗ್ ಮಾಡ್ಕೊಳ್ಳಿ. ಮತ್ತೆ ಮೇಲೆ ಪಂಪ್ ಮಾಡ್ಬೋದಲ್ಲ ನೀವು. ಇವತ್ತೇ ಮಾಡಿ ಅದನ್ನ. ಆದರೆ ಇಲ್ಲೇನು ಕೊಟ್ಟಿದ್ದೀವಲ್ಲ ಕಾಂಟ್ರಾಕ್ಟ್ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಸ್ವಲ್ಪ. ಅದಕ್ಕೆ ನಾವು ಇಲ್ಲಿ ಬಂದು ನಮಗೂ ಮಾಹಿತಿ ಇರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಪರಿಶೀಲನೆ ಮಾಡಿದಾಗ ನೀರು ಹೋಗ್ತಾ ಇದೆ ನಮ್ಗೆ ಕಂಡು ಬಂತು. ಅದಕ್ಕೆ ನಾವು ಇಮಿಡಿಯೇಟ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟ್ ಕೂಡ ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಈಗ ಇಮಿಡಿಯೇಟ್ಲಿ ಅವರು ಇವತ್ತೇ ನೋಡಿ, ನೀವು ನೋಡ್ತಾ ಇರ್ಬೋದು, ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಸೂಪರ್ 3 ಹಾಗೂ ಬಿಗ್ ಮಾರ್ನಿಂಗ್ ವರದಿಗೆ ಮೊದಲ ಜಯ ಸಿಕ್ಕಿದೆ. ಸಂಪೂರ್ಣವಾಗಿ ಪ್ರಾಬ್ಲಮ್ ಕ್ಲಿಯರ್ ಆಗೋ ತನಕ ಬೆನ್ನಟ್ಟುತ್ತಲೇ ಇರುತ್ತೆ ನಿಮ್ಮ ಸೂಪರ್ 3. ಬಂದದಕ್ಕೆಲ್ಲ ಸ್ಟಾರ್ಟ್ ಆಯ್ತಲ್ಲ ಬಿಡಿ. ಥ್ಯಾಂಕ್ ಯು. ಓಕೆ, ತುಂಬ ಥ್ಯಾಂಕ್ಸ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಆಯ್ತು. ಹಾಂ, ಓಕೆ, ಥ್ಯಾಂಕ್ ಯು.
ಇದು ಸೂಪರ್ 3 ಸ್ಪೆಷಾಲಿಟಿ. ಕೇಳಲ್ಲ ರಿಪಬ್ಲಿಕ್ ಕನ್ನಡ ಇಲ್ಲಿದೆ, ಬೇರೆ ಕಡೆ ಎಲ್ಲ ಏನೋ ಹೇಳ್ತೀವಿ, ಬೇರೆ ಕಡೆ ತೋರಿಸಲ್ಲ. ಆಲ್ ಓವರ್ ಇಂಡಿಯಾ ಎಷ್ಟು ಹೇಳಿ, ಆಲ್ ಓವರ್ ಇಂಡಿಯಾ ಇದೆ ರಿಪಬ್ಲಿಕ್ ಕನ್ನಡ. ನಿಮ್ಮಂತ ಕಚಡ ಕೆಲಸ ಮಾಡೋ ಕಡೆ ಹೋಗ್ತೀವಿ, ಎಂಟ್ರಿ ಕೊಡ್ತೀವಿ, ಸರಿ ಮಾಡಿಸ್ತೀವಿ. ಕಚಡ ಕೆಲಸ ಏನು ಮಾಡ್ತಾ ಇಲ್ಲ. ಅದೇ ಮಳೆ ಗೊತ್ತಿಲ್ಲ ಅಂದ್ರೆ ಹೇಳಿ, ನಿಮ್ಮಂತ ಕಚಡ ಕೆಲಸ ಏನು ಮಾಡಿ ರೈತರಿಗೆ ಸಮಸ್ಯೆ ಕೊಡ್ತೀರೋ ಅಲ್ಲಿ ಹೋಗ್ತೀವಿ, ಎಂಟ್ರಿ ಕೊಡ್ತೀವಿ, ಸರಿ ಮಾಡಿಸ್ತೀವಿ. ಅರ್ಥ ಆಯ್ತಾ? ಕ್ಯಾಮ್ರಾಮನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.